ಸಿಟಿಯಲ್ಲಿ ಬಿಎಂಟಿಸಿ ಬಸ್ಸುಗಳಿಂದ ಆಗ್ತಿರುವಂತಹ ಅಪಘಾತ ಪ್ರಕರಣದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕ ಸಿಕೆ ರಾಮಮೂರ್ತಿ. ಹಾಗೆ ಕೇಂದ್ರ ಸರ್ಕಾರ 4500 ಹೊಸ ಬಸ್ಸು ನೀಡೋದಕ್ಕೆ ಗ್ರೀನ್ ಸಿಗ್ನಲ್ ನೀಡೋದಕ್ಕೆ ಸ್ವಾಗತವನ್ನು ಮಾಡಿದ್ದು. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ಬಹುತೇಕ ಜನ BMTCಯಲ್ಲೇ ಡಿಪೆಂಡ್ ಆಗಿ ಓಡಾಡ್ತಾ ಇರುವಂಥದ್ದು. ಬಹುತೇಕ ಜನ ಈಗಾಗಲೇ BMTCಯಲ್ಲಿ ಹೋಗೋದೇ ಬೇಡ ಅನ್ನೋ ನಿಟ್ಟಿನಲ್ಲಿದ್ದಾರೆ. ಯಾಕಂದರೆ ಪ್ರತಿನಿತ್ಯ ಆಕ್ಸಿಡೆಂಟ್ ಆಗ್ತಾ ಇರುವಂಥದ್ದು, ಪ್ರತಿನಿತ್ಯ ಒಂದಲ್ಲ ಒಂದು ದೂರುಗಳು ಬರ್ತಾ ಇರುವಂಥದ್ದು. ಸೊ ಹೀಗಾಗಿ ಕೇಂದ್ರ ಸರ್ಕಾರ 4500 ಹೊಸ ಬಸ್ಗಳನ್ನು ನೀಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ನಮ್ಮ ಜೊತೆ ಮಾತಾಡೋದಕ್ಕೆ ಶಾಸಕರಾದಂತಹ ಸಿಕೆ ರಾಮಮೂರ್ತಿ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗುವ. ಸರ್, BMTC ಬಗ್ಗೆ ನೀವೇ ಈಗಾಗಲೇ ಕೇಳಿರ್ಬೋದು. ಪ್ರತಿದಿನ ಕೂಡ ಜನರು ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿದ್ದಾರೆ. ಒಂದು ಕಡೆ ಉಚಿತ ಟಿಕೆಟ್ ಇರಬಹುದು, ಆದರೆ BMTC ಬಸ್ಗಳು ಮಾಡ್ತಾ ಇರುವಂತಹ ಅವಾಂತರ ಅಂದರೆ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಬಸ್ಗಳು ಅಲ್ಲಲ್ಲಿ ಕೈ ಕೊಡೋದಾಗಿರ್ಬೋದು. ಈ ದೃಷ್ಟಿಯಿಂದ ಸೆಂಟ್ರಲ್ ಗೌರ್ಮೆಂಟ್ 4500 ಹೊಸ ಬಸ್ಗಳನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಸೊ ಏನು ಹೇಳ್ತೀರಾ ಸರ್ ಪ್ರಮುಖವಾಗಿ? ಇದೊಂದು ಸ್ವಾಗತವನ್ನು ಮಾಡ್ತೀವಿ. ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿಯವರು ಇದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿ ಕರ್ನಾಟಕ ಸರ್ಕಾರಕ್ಕೆ 4500 ಬಸ್ಗಳು, ಆಂಧ್ರಾಗೆ ಸುಮಾರು 2,500 ಬಸ್ಗಳನ್ನ ಕೊಡ್ತೀವಿ ಅಂತ. ಆದರೆ ಕುಮಾರಸ್ವಾಮಿ ಅವರು ಪ್ರಾಮುಖ್ಯತೆಯನ್ನು ಕೊಟ್ಟಂಥದ್ದು ಯಾವುದಕ್ಕೆ ಅಂತಂತಂದರೆ, ಇವತ್ತು ಕರ್ನಾಟಕದಲ್ಲಿ ಒಂದು ಡೆವಲಪ್ಮೆಂಟ್ ಮಾಡಬೇಕು. NDA ಸರ್ಕಾರದಲ್ಲಿ ಇವತ್ತು ಕರ್ನಾಟಕಕ್ಕೆ ಒಂದು ಕೊಡುಗೆಯನ್ನು ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ. ಇವಾಗಲೇ ಇವತ್ತಿರೋವಂಥ ಬಸ್ಗಳ ಪರಿಸ್ಥಿತಿ ಯಾವ ಥರ ಆಗಿದೆ ಅಂತಂತಂದರೆ, ಆಲ್ಮೋಸ್ಟ್ ಅಲ್ಲಿ ಇವತ್ತು ಡಕೋಟಾ ಗಾಡಿಗಳು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿದೆ. ಅಲ್ಲಲ್ಲೇ ಬಸ್ಗಳು ನಿಲ್ಲುವಂಥ ಪರಿಸ್ಥಿತಿ ಆಗಿದೆ. ಇದಾದಮೇಲೆ ಮೊನ್ನೆ ಕೂಡ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಹೇಳಿದೆ, ಯಾವುದೋ ಒಂದು ಕಡೆ ಚಾಲಕನ ನಿರ್ಲಕ್ಷ್ಯ, ಅಂದರೆ ಅದು ಪ್ರೈವೇಟ್ ವೆಹಿಕಲ್ಸು, ಟಾಟಾ ವೆಹಿಕಲ್ಸ್ಗಳು, ಪ್ರೈವೇಟ್ ವೆಹಿಕಲ್ಸು, ಪ್ರೈವೇಟ್ ಡ್ರೈವರ್ಗಳು, ಇವರಿಗೆ ನೆಗ್ಲಿಜೆನ್ಸು, ಅವ್ರಿಗೆ ಒಳ್ಳೆ ಟ್ರೈನಪ್ ಆಗಿರಲ್ಲ ಅವರಿಗೆ. ಮತ್ತು BMTದಲ್ಲಿ ನುರಿತ ಚಾಲಕರು ಅವರೆಲ್ಲ, ಅವರು ಎಲ್ಲರೂ ಕೂಡ ಅವರು ಪರ್ಮನೆಂಟು ಯಾರೂ ಕೂಡ ಡ್ರೈವರ್ಗಳು, ಕಂಡಕ್ಟರ್ಗಳಲ್ಲ. ಈ ದೃಷ್ಟಿಯಿಂದ ಅವರು ಒಂದು ಬೇಜವಾಬ್ದಾರಿ ಇದೆ. ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯಮಾಡಿ ಈ ಬಸ್ಗಳು ಏನು ಕೊಡ್ತಾರೆ, ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಇದಕ್ಕೆ ಸ್ವಾಗತವನ್ನು ಮಾಡಿಲ್ಲ, DK ಶಿವಕುಮಾರ್ ಅವರು ಸ್ವಾಗತವನ್ನು ಮಾಡಲ್ಲ, ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಮಾತು ಹೇಳಿದ್ದಾರೆ. ಆದರೆ ಇವತ್ತು ಕರ್ನಾಟಕದಲ್ಲಿ ಏನಾರ ಒಂದು ಕೊಡುಗೆಯನ್ನು ಕೊಡ್ತಾ ಇರೋದು ಇವತ್ತು ಈ ಒಂದು BMTCಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದಕ್ಕೆ ನಾವೆಲ್ಲರೂ ಒಪ್ಕೋಬೇಕು. ಅದು ಪೊಲ್ಯೂಷನ್ ಇಲ್ಲದೆ ಎಲೆಕ್ಟ್ರಿಕ್ ಗಾಡಿಗಳು ಕೊಡೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇವತ್ತು ಪೊಲ್ಯೂಷನ್ ಲೆಸ್ ಆಗಿರಬೇಕು. ಆ ದೃಷ್ಟಿಯಿಂದ ನಾವು ಇದನ್ನ ಸ್ವಾಗತವನ್ನು ಮಾಡ್ತೀವಿ. ಒಂದು ಒಳ್ಳೆಯದಾಗುತ್ತೆ. ಸರಿ, ಎಸ್, ಇದು ಶಾಸಕರ ಮಾತು. ಯಾಕಂದರೆ ಈಗಾಗಲೇ ಬೆಂಗಳೂರಲ್ಲಿ ನಡೆಯುವಂತಹ ಅವಾಂತರವನ್ನು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನು ಕೂಡ ಕೇಂದ್ರ ಸರ್ಕಾರ ಕೂಡ ಗಮನಿಸಿರುವಂಥದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.